ಕಪ್ ನಮ್ಮದೇ. ನಮ್ಮ ಕ್ಯಾಪ್ಟನ್ ಪಡಿದರ್ ಇರ್ಬೋದು, ಪಡಿಕಲ್ಲು, ವಿರಾಟ್ ಕೊಹ್ಲಿ ಆ್ಯಂಡ್ ಕುನಾಲ್ ಪಾಂಡ್ಯ, ದೇ ಆಲ್ ಪ್ಲೇಡ್ ವೆಲ್. ಕುನಾಲ್ ಪಾಂಡ್ಯ ಇನ್ಫ್ಯಾಕ್ಟ್ ಒಂದೇ ಓವರಲ್ಲಿ 2 ವಿಕೆಟ್ ತೊಗೊಂಡ್ರು, ಅದು ಒಂದು ಟರ್ನಿಂಗ್ ಪಾಯಿಂಟ್ ಆಯಿತು. ಆ್ಯಂಡ್ ಪಡಿದರ್ ಹೇರಲ್ಲಿ ಹೋಗಿ ಕ್ಯಾಚ್ ಹಿಡಿದ್ರು, ಅದು ಸಖತ್ತಾಗಿತ್ತು. 150 ಆಲ್ಮೋಸ್ಟ್ ರೀಚ್ ಆಗ್ತಿದ್ದಂಗೆ CSK ಆಗ್ಲಿಕ್ಕೆ ಏನು ರೀಚ್ ಆಗಿಬಿಡ್ತಾರೆ, ಏನಾದರೂ ಮ್ಯಾಚ್ ಟ್ವಿಸ್ಟ್ ಆಗಿಬಿಡುತ್ತಾ ಅಂದ್ಕೊಂಡೆ, ಬಟ್ ಅವ್ರು ಬಿಟ್ಕೊಡ್ಲಿಲ್ಲ. ಇನ್ಫ್ಯಾಕ್ಟ್ ನನ್ನ ಕರಿಯರಲ್ಲಿ ನಾನು ಗ್ರೌಂಡಿಗೆ ಬಂದು ಮ್ಯಾಚ್ ನೋಡ್ತಾ ಇರೋದೇ ಫಸ್ಟ್. ಲೈಕ್ ಲಾಸ್ಟ್ ವೀಕ್ ಮ್ಯಾಚ್ ಆದಾಗ RCB ಬಂದಿದೆ, ದೇ ಒನ್. ಇವತ್ತು ಬಂದಿದೆ, ವಿನ್ ಆದರು. ಸೊ ಒಂಥರ ನನಗೆ ಖುಷಿ, ಥ್ರಿಲ್ಲಿಂಗ್ ಆಗಿದೆ. ಇನ್ಫ್ಯಾಕ್ಟ್ ನಮ್ಮ ಪವರ್ ಪ್ಲೇಯಲ್ಲಿ ಅಷ್ಟು ರನ್ಸ್ ಬರದೇ ಇದ್ದಾಗ ನಿಮ್ಗೆ ಏನಾದ್ರು ವರಿ ಆಯ್ತಾ? ಇನ್ಫ್ಯಾಕ್ಟ್ ಸ್ಟಾರ್ಟಿಂಗ್ ನಮ್ಮ ತಂದೆ ಅದೇ ಅಂತಿದ್ರು, ಏನಿದು ಥ್ರಿಲ್ಲಿಂಗೇ ಇಲ್ಲ. ಅದು ನಮ್ಮ ತಂದೆಗೆ ತುಂಬ ಕ್ರೇಜ್, ಅವರು ಬ್ಯಾಂಕಲ್ಲೆಲ್ಲ ಕ್ರಿಕೆಟ್ ಮ್ಯಾಚ್ ಆಡ್ತಾಯಿದ್ರು. ಸ್ಟಾರ್ಟಿಂಗ್ 5-6 ಓವರ್ಸ್ ರನ್ಸೇ ಬರಲಿಲ್ಲ. ನನಗೂ ಟೆನ್ಷನ್ ಆಯ್ತು, ಇವ್ರು ಏನಪ್ಪ ಏನು ಆಡ್ತಾನೆ ಇಲ್ವಲ್ಲ, ಬಾಲ್ ಹೋಗ್ತಾನಿಲ್ಲ, 4 ಹೊಡೆದ್ರು ಅಲ್ಲೇ ಸ್ಟಾಪ್ ಆಗ್ತಾಯಿತ್ತು. ಬಟ್ ಆಫ್ಟರ್ 7-8 ಓವರ್ಸ್ ಅವರು ಫುಲ್ ಫಾರ್ಮ್ ಆಗಿ ಬಂದರು. ತುಂಬ ಚೆನ್ನಾಗಿ ಹೋಗ್ತಾ 250 ಮಾಡ್ತಾರೆ ಅನ್ನೋದು ನೋಬಡಿ ಎಕ್ಸ್ಪೆಕ್ಟೆಡ್. ಆ್ಯಂಡ್ ದೇ ಡಿಡ್ ಇಟ್. ಟಿಮ್ ಡೇವಿಡ್ಗೆ ಹೊಸ ಹೆಸರು ಕೊಟ್ಟಿದ್ದಾರೆ, ಟಿಮ್ ಡೆವಿಲ್ ಅಂತ. ಆ್ಯಕ್ಚುಲಿ ಅವರು ಒನ್ ಆಫ್ ದ ಗ್ರೇಟೆಸ್ಟ್ ಪ್ಲೇಯರ್ ಅಂತ ಹೇಳ್ಬೋದು. ನಮ್ಮ RCBಗೆ ಒಂದು ಒಳ್ಳೆ ಬಲ ಅವರು ಬಂದಂಗೆ. ಎಲ್ಲರೂ ಇದ್ದಾರೆ ಒಳ್ಳೊಳ್ಳೆ ಪ್ಲೇಯರು. ಹೊಸದಾಗಿ ಒಬ್ಬರು ಸೇರ್ಪಡೆ ಬೇರೆ ಥರ ಅವರು ಇನ್ವೆಂಟ್ರಿ ಆಗಿ ಏನೋ ಸಾಧನೆ ಮಾಡಿದಾಗ ಕೊಟ್ಟಿದ್ದಾರೆ ಅಂದರೆ ಈಸ್ ಲೈಕ್ ಅ ಡೆವಿಲ್ ಥರ. ಎಲ್ಲರೂ ಎದುರ್ಕೊಳ್ಬೇಕು, ಅವ್ರು ಬರ್ತಾರೆ ಫೀಲ್ಡ್ಗೆ ಅಂದರೆ. ಆ್ಯಂಡ್ ಈಸ್ ಪ್ಲೇಯಿಂಗ್ ವೆಲ್. ಈ ಸಲನೂ ಕಪ್ ನಮ್ಮದೇ. ಸ್ಟೇಡಿಯಮಿಂದ ಆಚೆ ಹೋದಾಗ ಏನು ಅನಿಸ್ತದೆ? ಆ್ಯಕ್ಚುಲಿ ಟು ಬಿ ಆನೆಸ್ಟ್, ಈ ಸಲ ನನಗೆ ಗೊತ್ತಿಲ್ಲ, ನಾನು ಟಿ ವಿಲಿ ನೋಡ್ತಾ ಇದ್ದೆ, ಎಲ್ಲ ರಶ್ ಗಿಶ್, ನಂಗೆ ಆ ಥರ ಏನೂ ಅನಿಸಿಲ್ಲ. ವೆಲ್ ಆರ್ಗನೈಸ್. ನಮ್ಮ ಕರ್ನಾಟಕ ಗೌರ್ಮೆಂಟ್ ಇಲ್ಲಿ ಏನಿದೆ, ಒಳಗೆ ಹೋಗ್ಬೇಕಾದ್ರೆ ಮತ್ತು ಹೊರಗೆ ಬರಬೇಕಾದ್ರೂ ಯಾವುದೇ ನೋವು, ನಾನು ಅದಕ್ಕೆ ಎಲ್ಲರಿಗೂ ಹೋಗ್ಬಿಟ್ಟು ನೋ ಸ್ಟ್ಯಾಪ್ ಬೇಡ ಅಂತ ಖುಷಿಯಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂತಂದರೆ ಪ್ರತಿಯೊಬ್ಬರೂ ಇದೊಂದು ಆಟನ ಎನ್ಕರೇಜ್ ಮಾಡಬೇಕು, ಆ ಟೈಮಲ್ಲಿ ಎಂಜಾಯ್ ಮಾಡಬೇಕು, ಯಾರಿಗೂ ಕೂಡ ಹಾರ್ಮ್ ಮಾಡಬಾರ್ದು ಅನ್ನೋ ಉದ್ದೇಶ ಅಷ್ಟೇ. ಎಂಜಾಯ್ ಮಾಡಿ, ಪ್ರೀತಿ ಮಾಡಿ ಆ್ಯಂಡ್ ಕ್ರೇಜಿ ಮಾಡಿ. RCBಗೆ ಜೈ. ಕಂಗ್ರ್ಯಾಚುಲೇಷನ್ ಟು ದಮ್ ಬಿಕಾಸ್ ದೇ ರಿಯಲಿ ವರ್ಕಿಂಗ್ ಹಾರ್ಡ್. ಆ್ಯಂಡ್ ನನಗೆ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಏನಂದರೆ, ನಾನು ಬರಬೇಕಾದ್ರೆ ಪ್ರತಿಯೊಂದು ಕ್ಲಾಸ್ ಮಾಡಬೇಕಾದ್ರೂ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಒಳಗೆ ಹೋಗಬೇಕಾದ್ರೆ ಆಗಲಿ, ಹೊರಗೆ ಬರಬೇಕಾದ್ರೆ ಯಾವುದೇ ನುಗ್ಲಿಲ್ಲ, ನೀಟಾಗಿ ನಾವು ಯೂಶುವಲ್ ಟೈಮಲ್ಲಿ ಏನು ಬರ್ತೀವಿ ಅದೇ ಥರನೇ ಇದೆ. ಸ್ವಲ್ಪ ರಶ್ ಆಬ್ವಿಯಸ್ಲಿ, ಯಾಕಂದ್ರೆ 35,000 ಜನ ಕ್ರೌಡ್ ಅಂದಾಗಿದೆ, ಬಟ್ ವೆಲ್ ಆರ್ಗನೈಸ್. ಥ್ಯಾಂಕ್ ಯು ಕರ್ನಾಟಕ ಗೌರ್ಮೆಂಟ್ ಆ್ಯಂಡ್ ಸ್ಪೆಷಲಿ ಆಲ್ ದ ಪೊಲೀಸ್ ಆಫೀಸರ್. ಥ್ಯಾಂಕ್ ಯು. ಕಪ್ ನಮ್ಮದೇ. ನಮ್ಮ ಕ್ಯಾಪ್ಟನ್ ಪಡಿದರ್ ಇರ್ಬೋದು, ಪಡಿಕಲ್ಲು, ವಿರಾಟ್ ಕೊಹ್ಲಿ ಆ್ಯಂಡ್ ಕುನಾಲ್ ಪಾಂಡ್ಯ, ದೇ ಆಲ್ ಪ್ಲೇಡ್ ವೆಲ್. ಕುನಾಲ್ ಪಾಂಡ್ಯ ಇನ್ಫ್ಯಾಕ್ಟ್ ಒಂದೇ ಓವರಲ್ಲಿ 2 ವಿಕೆಟ್ ತೊಗೊಂಡ್ರು, ಅದು ಒಂದು ಟರ್ನಿಂಗ್ ಪಾಯಿಂಟ್ ಆಯಿತು. ಆ್ಯಂಡ್ ಪಡಿದರ್ ಹೇರಲ್ಲಿ ಹೋಗಿ ಕ್ಯಾಚ್ ಹಿಡಿದ್ರು, ಅದು ಸಖತ್ತಾಗಿತ್ತು. 150 ಆಲ್ಮೋಸ್ಟ್ ರೀಚ್ ಆಗ್ತಿದ್ದಂಗೆ CSK ಆಗ್ಲಿಕ್ಕೆ ಏನು ರೀಚ್ ಆಗಿಬಿಡ್ತಾರೆ, ಏನಾದರೂ ಮ್ಯಾಚ್ ಟ್ವಿಸ್ಟ್ ಆಗಿಬಿಡುತ್ತಾ ಅಂದ್ಕೊಂಡೆ, ಬಟ್ ಅವ್ರು ಬಿಟ್ಕೊಡ್ಲಿಲ್ಲ. ಇನ್ಫ್ಯಾಕ್ಟ್ ನನ್ನ ಕರಿಯರಲ್ಲಿ ನಾನು ಗ್ರೌಂಡಿಗೆ ಬಂದು ಮ್ಯಾಚ್ ನೋಡ್ತಾ ಇರೋದೇ ಫಸ್ಟ್. ಲೈಕ್ ಲಾಸ್ಟ್ ವೀಕ್ ಮ್ಯಾಚ್ ಆದಾಗ RCB ಬಂದಿದೆ, ದೇ ಒನ್. ಇವತ್ತು ಬಂದಿದೆ, ವಿನ್ ಆದರು. ಸೊ ಒಂಥರ ನನಗೆ ಖುಷಿ, ಥ್ರಿಲ್ಲಿಂಗ್ ಆಗಿದೆ. ಇನ್ಫ್ಯಾಕ್ಟ್ ನಮ್ಮ ಪವರ್ ಪ್ಲೇಯಲ್ಲಿ ಅಷ್ಟು ರನ್ಸ್ ಬರದೇ ಇದ್ದಾಗ ನಿಮ್ಗೆ ಏನಾದ್ರು ವರಿ ಆಯ್ತಾ? ಇನ್ಫ್ಯಾಕ್ಟ್ ಸ್ಟಾರ್ಟಿಂಗ್ ನಮ್ಮ ತಂದೆ ಅದೇ ಅಂತಿದ್ರು, ಏನಿದು ಥ್ರಿಲ್ಲಿಂಗೇ ಇಲ್ಲ. ಅದು ನಮ್ಮ ತಂದೆಗೆ ತುಂಬ ಕ್ರೇಜ್, ಅವರು ಬ್ಯಾಂಕಲ್ಲೆಲ್ಲ ಕ್ರಿಕೆಟ್ ಮ್ಯಾಚ್ ಆಡ್ತಾಯಿದ್ರು. ಸ್ಟಾರ್ಟಿಂಗ್ 5-6 ಓವರ್ಸ್ ರನ್ಸೇ ಬರಲಿಲ್ಲ. ನನಗೂ ಟೆನ್ಷನ್ ಆಯ್ತು, ಇವ್ರು ಏನಪ್ಪ ಏನು ಆಡ್ತಾನೆ ಇಲ್ವಲ್ಲ, ಬಾಲ್ ಹೋಗ್ತಾನಿಲ್ಲ, 4 ಹೊಡೆದ್ರು ಅಲ್ಲೇ ಸ್ಟಾಪ್ ಆಗ್ತಾಯಿತ್ತು. ಬಟ್ ಆಫ್ಟರ್ 7-8 ಓವರ್ಸ್ ಅವರು ಫುಲ್ ಫಾರ್ಮ್ ಆಗಿ ಬಂದರು. ತುಂಬ ಚೆನ್ನಾಗಿ ಹೋಗ್ತಾ 250 ಮಾಡ್ತಾರೆ ಅನ್ನೋದು ನೋಬಡಿ ಎಕ್ಸ್ಪೆಕ್ಟೆಡ್. ಆ್ಯಂಡ್ ದೇ ಡಿಡ್ ಇಟ್. ಟಿಮ್ ಡೇವಿಡ್ಗೆ ಹೊಸ ಹೆಸರು ಕೊಟ್ಟಿದ್ದಾರೆ, ಟಿಮ್ ಡೆವಿಲ್ ಅಂತ. ಆ್ಯಕ್ಚುಲಿ ಅವರು ಒನ್ ಆಫ್ ದ ಗ್ರೇಟೆಸ್ಟ್ ಪ್ಲೇಯರ್ ಅಂತ ಹೇಳ್ಬೋದು. ನಮ್ಮ RCBಗೆ ಒಂದು ಒಳ್ಳೆ ಬಲ ಅವರು ಬಂದಂಗೆ. ಎಲ್ಲರೂ ಇದ್ದಾರೆ ಒಳ್ಳೊಳ್ಳೆ ಪ್ಲೇಯರು. ಹೊಸದಾಗಿ ಒಬ್ಬರು ಸೇರ್ಪಡೆ ಬೇರೆ ಥರ ಅವರು ಇನ್ವೆಂಟ್ರಿ ಆಗಿ ಏನೋ ಸಾಧನೆ ಮಾಡಿದಾಗ ಕೊಟ್ಟಿದ್ದಾರೆ ಅಂದರೆ ಈಸ್ ಲೈಕ್ ಅ ಡೆವಿಲ್ ಥರ. ಎಲ್ಲರೂ ಎದುರ್ಕೊಳ್ಬೇಕು, ಅವ್ರು ಬರ್ತಾರೆ ಫೀಲ್ಡ್ಗೆ ಅಂದರೆ. ಆ್ಯಂಡ್ ಈಸ್ ಪ್ಲೇಯಿಂಗ್ ವೆಲ್. ಈ ಸಲನೂ ಕಪ್ ನಮ್ಮದೇ. ಸ್ಟೇಡಿಯಮಿಂದ ಆಚೆ ಹೋದಾಗ ಏನು ಅನಿಸ್ತದೆ? ಆ್ಯಕ್ಚುಲಿ ಟು ಬಿ ಆನೆಸ್ಟ್, ಈ ಸಲ ನನಗೆ ಗೊತ್ತಿಲ್ಲ, ನಾನು ಟಿ ವಿಲಿ ನೋಡ್ತಾ ಇದ್ದೆ, ಎಲ್ಲ ರಶ್ ಗಿಶ್, ನಂಗೆ ಆ ಥರ ಏನೂ ಅನಿಸಿಲ್ಲ. ವೆಲ್ ಆರ್ಗನೈಸ್. ನಮ್ಮ ಕರ್ನಾಟಕ ಗೌರ್ಮೆಂಟ್ ಇಲ್ಲಿ ಏನಿದೆ, ಒಳಗೆ ಹೋಗ್ಬೇಕಾದ್ರೆ ಮತ್ತು ಹೊರಗೆ ಬರಬೇಕಾದ್ರೂ ಯಾವುದೇ ನೋವು, ನಾನು ಅದಕ್ಕೆ ಎಲ್ಲರಿಗೂ ಹೋಗ್ಬಿಟ್ಟು ನೋ ಸ್ಟ್ಯಾಪ್ ಬೇಡ ಅಂತ ಖುಷಿಯಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂತಂದರೆ ಪ್ರತಿಯೊಬ್ಬರೂ ಇದೊಂದು ಆಟನ ಎನ್ಕರೇಜ್ ಮಾಡಬೇಕು, ಆ ಟೈಮಲ್ಲಿ ಎಂಜಾಯ್ ಮಾಡಬೇಕು, ಯಾರಿಗೂ ಕೂಡ ಹಾರ್ಮ್ ಮಾಡಬಾರ್ದು ಅನ್ನೋ ಉದ್ದೇಶ ಅಷ್ಟೇ. ಎಂಜಾಯ್ ಮಾಡಿ, ಪ್ರೀತಿ ಮಾಡಿ ಆ್ಯಂಡ್ ಕ್ರೇಜಿ ಮಾಡಿ. RCBಗೆ ಜೈ. ಕಂಗ್ರ್ಯಾಚುಲೇಷನ್ ಟು ದಮ್ ಬಿಕಾಸ್ ದೇ ರಿಯಲಿ ವರ್ಕಿಂಗ್ ಹಾರ್ಡ್. ಆ್ಯಂಡ್ ನನಗೆ ನನ್ನ
ಒಂದು ಪರ್ಸ್ನಲ್ ಒಪಿನಿಯನ್ ಏನಂದರೆ ನಾನು ಬರಬೇಕಾದ್ರೆ ಪ್ರತಿಯೊಂದು ರೋಡ್ ಕ್ರಾಸ್ ಮಾಡಬೇಕಾದ್ರೂ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಒಳಗೆ ಹೋಗಬೇಕಾದ್ರೆ ಆಗಲಿ ಹೊರಗೆ ಬರಬೇಕಾದ್ರೆ ಯಾವುದೇ ನುಗ್ಲಿಲ್ಲ. ನೀಟಾಗಿ ನಾವು ಯೂಶುವಲ್ ಟೈಮಲ್ಲಿ ಏನು ಬರ್ತೀವಿ ಅದೇ ಥರನೇ ಇದೆ. ಸ್ವಲ್ಪ ರಶ್ ಆಬ್ವಿಯಸ್ಲಿ ಯಾಕಂದ್ರೆ 35,000 ಜನ ಕ್ರೌಡ್ ಅಂದಾಗಿರುತ್ತೆ, ಬಟ್ ವೆಲ್ ಆರ್ಗನೈಸ್. ಥ್ಯಾಂಕ್ ಯು ಕರ್ನಾಟಕ ಗೌರ್ಮೆಂಟ್ ಆ್ಯಂಡ್ ಸ್ಪೆಷಲಿ ಆಲ್ ದ ಪೊಲೀಸ್ ಆಫೀಸರ್. ಥ್ಯಾಂಕ್ ಯು.